ತೆಂಗಿನ ಮರದ ಗರಿ ಬಳಸಿ ನೀವ್ ಯಾವಾಗಾದ್ರೂ ಈ ತರ ಹವನ ಮಾಡಿದ್ರ ಅದು ನಾಗರ ಪಂಚಮಿ ದಿನ. ಪಂಚಮಿ ತಿಥಿ ನಾಗಗಳಿಗೆ ವಿಶೇಷವಾದ ದಿನ ಆಗಿರೋದ್ರಿಂದ ಅದೇ ದಿನ ನಾಗರ ಪಂಚಮಿ ಮಾಡ್ತಾರೆ. ನಮ್ ಕಡೆಗೆಲ್ಲ ನಾಗರ ಪಂಚಮಿಗೆ ವಿಶೇಷವಾದ ಅಡಿಗೆ ಅಂದ್ರೆ ಪತೋಳಿ. ಈ ತಿನಿಸು ಹೆಸರು ನಿಮ್ಗೆಲ್ಲರಿಗೂ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ಸ್ಬೋದು, ಅಥವಾ ಕೆಲವು ಭಾಗದಲ್ಲಿ ಇದನ್ನ ಬೇರೆ ಹೆಸರಿಂದನೂ ಕರಿಬಹುದು. ಅರ್ಶನೆಲೆ ಮೇಲೆ ಬೇಯಿಸಿದ ಅಕ್ಕಿ ಹಿಟ್ಟನ್ನ ಸವರ್ಕೊಂಡು ಕಾಯಿ ಬೆಲ್ಲ ಕಾಯಿಸಿರ್ತಾರ, ಅದನ್ನ ಮಧ್ಯೆ ಹಾಕಿ ಮಡ್ಚಿ ಪಿಡಾವಣದಲ್ಲಿ ಬೇಯಿಸಿದ್ರೆ ಆಯ್ತು ಪತೋಳಿ ರೆಡಿ. ಮಮ್ಮಿ ಅಡುಗೆ ರೆಡಿ ಮಾಡಿದ್ರೆ ಪಪ್ಪ ಪೂಜೆಗೆ ಏನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂತಿದ್ರು. ನಂಗೆ ಜಸ್ಟ್ ಸಣ್ಣ ಕೆಲಸ ಹಾವು ಮಾಡು ಅಂತ ಕೊಟ್ಟಿದ್ರು. ತೆಂಗಿನ ಮರದ ಗಿರಿಯಿಂದ ಹಾವು ಮಾಡೋದನ್ನ ಮೊದ್ಲಿಂದನೂ ಮಾಡ್ಕೊ ಬರ್ತಾವ್ರೆ. ನಮ್ಮ ಅಜ್ಜಿ ನಮ್ಮ ಅಪ್ಪ ಅಮ್ಮಂಗೆ ಹೇಳ್ಕೊಟ್ರೆ ಅವ್ರು ನಮ್ಗೆ. ಆದ್ರೆ ಯಾಕೆ ಅಂತ ನಂಗೂ ಗೊತ್ತಿಲ್ಲ. ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಬ್ಬಕ್ಕೆ ಏನ್ ಸ್ಪೆಷಲ್ ಅಂದ್ರೆ ಒಂದ್ ಪತೋಳಿ ಆದ್ರೆ ಇನ್ನೊಂದು ಕಡ್ಲೆಬೇಳೆ ಪಾಯಸ. ಸುಮಾರು ಕಡೆ ಎಲ್ಲ ಊರಿಗೊಂದು ನಾಗರ ಕಟ್ಟೆ ಇರ್ತದೆ, ಆದ್ರೆ ನಮ್ ಕಡೆ ಕರಾವಳಿ ಜನ ನಾಗರ ಹಾವನ್ನ ಜಾಸ್ತಿಯಾಗಿ ಪೂಜೆ ಮಾಡೋದ್ರಿಂದ ಒಬ್ರೊಬ್ರು ಮನೆಯಲ್ಲಿ ಒಂದೊಂದು ನಾಗರ ಕಟ್ಟೆ ಇದ್ದಂಗೆ ಇರ್ತದೆ. ಅದರಲ್ಲೂ ನಾಗರ ಪೂಜೆ ಅಂದಮೇಲೆ ಮಡಿ ಮೈಲ್ಗೆ ಸ್ವಲ್ಪ ಜಾಸ್ತಿನೇ ಇರ್ತದೆ. ನಾಗರ ಕಲ್ಗೆ ಯಾವಾಗಲೂ ಅರ್ಶಿಣನೇ ಹಾಕಿ ಪೂಜೆ ಮಾಡ್ತಾರೆ, ಕುಂಕುಮ ಹಾಕೋದಿಲ್ಲ. ಅದು ಯಾಕೆ ಅನ್ನೋ ರೀಸನು ನಂಗೆ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ, ಕರೆಕ್ಟ್ ರೀಸನ್ ಗೊತ್ತಿದ್ರೆ ಹೇಳಿ, ನಾನು ಗೊತ್ತು ಮಾಡ್ಕೊಂಡು ನಮ್ಮ ಮುಂದಿನ ಪೀಳಿಗೆಗಾದರೂ ಹೇಳ್ಕೊಡ್ತೆ. ನಾಗರ ಪೂಜೆ ಮುಗಿಸಿ, ತುಳಸಿ ಪೂಜೆ ಮುಗಿಸಿ, ಒಳಗಡೆ ಇರೋ ದೇವ್ರಿಗೆಲ್ಲ ಎಡೆ ಹಾಕಿ ಪೂಜೆ ಮುಗಿಸಿ ಪತೋಳಿ ತಿಂದು ಈ ವರ್ಷದ ನಾಗರ ಪಂಚಮಿ ಹಬ್ಬನ ನಾನು ಆಚರಣೆ ಮಾಡಿದೆ. ನೀವು ಹಿಂಗೆ ಚಲೋ ಮಾಡಿ ಆಚರಣೆ ಮಾಡಿದ್ರಿ ಅನ್ಕೊಂತೆ. ನಾನು ಮತ್ತೆ ಸಿಗ್ತೆ. ಅಲ್ಲಿ ತನಕ ಟಾಟಾ.